ಸಿಂಪಲ್ ಲೆಕ್ಚರ್ ಎ. ಆ ಎನ ಉದ್ಘಾಟನೆಗೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಹಿರಿಯರು, ಎಜುಕೇಷನಲಿಸ್ಟ್ ಆಗಿರ್ತಕ್ಕಂಥ ನಮ್ಮ ನಾಗಪಾಲ್ ಸರ್ ಅವರೇ, ಇನ್ನೊಬ್ಬರು ಖ್ಯಾತ ಡೈರೆಕ್ಟರ್ ಆಗಿರ್ತಕ್ಕಂಥ ಸ್ನೇಹಿತರು ಆದ ಯೋಗರಾಜ್ ಭಟ್ ಅವರೇ, ಈ ದಿನ ಎಷ್ಟು ನನಗೆ ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಲಾಸ್ಟ್ ಮಂತು ಪ್ರೆಸ್ ಅಲ್ಲಿ ಒಂದು ಮಾತಾಡಿದ್ದೆ. ಪ್ರಪಂಚದ ಎಲ್ಲ ಜನ ಎ ದಿಕ್ಕನ್ನ ನೋಡ್ತಾ ಇದ್ದಾರೆ. ನಾವು ಆ AI ಅನ್ನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನಾನು ಟ್ವೀಟ್ ಮಾಡಿ ಪ್ರೆಸ್ ಅಲ್ಲೆಲ್ಲ ಹೇಳಿ, ಇದೇನಾಗ್ತಾ ಇದೆ ಇಂಡಿಯಾದಲ್ಲಿ, ಪಾಲಿಟಿಕ್ಸ್ ಬಿಡಿ, ಬೆಳಗ್ಗೆ ಆಯ್ತು ಸಾಯಂಕಾಲ ಆಯ್ತು ಬರೀ ಪಾಲಿಟಿಕ್ಸ್ ಮಾಡೋದನ್ನ ಬಿಟ್ಬಿಡಿ, ಜನಗಳಿಗೆ ಒಳ್ಳೇದಾಗುವಂತ ಈ ಎಐಯನ್ನ ಬೆಂಗಳೂರಲ್ಲಿ ಬಳಸೋ ರೀತಿ ಮಾಡಿ. ಅದಕ್ಕೆ ಇಲ್ಲಿಂದನೂ ಒಂದು ರೆಸ್ಪಾನ್ಸ್ ಬಂದಿಲ್ಲ. ಕೆಲವು ಜನಗಳು ಮಾತ್ರ ನನಗೆ ವಾಪಸ್ ಟ್ವೀಟ್ ಮಾಡಿ ಹೇಳಿದ್ದಾರೆ, ನೀವು ಕೇಳಿದ್ ಚೆನ್ನಾಗಿದೆ. ಕೆಲವು ಟಿವಿಗಳು ಇಂಟರ್ವ್ಯೂ ಮಾಡಿ ಅದನ್ನ ಮಾಡಬೇಕಾಗಿತ್ತು ಇಷ್ಟರಲ್ಲಿ ಅಂತೇಳಿ ಅವರು ಸಹ ಭಾರಿ ಯೋಚನೆ ಮಾಡಿ ಮಾತಾಡಿದಿರಿ ನೀವು ಅಂತ ಹೇಳಿ ನನ್ನ ಹತ್ರ ಮಾತಾಡೋದು. ಇವತ್ತು ಯಾಕೆ ಇದನ್ನು ಬೇಕು ಅಂತ ಹೇಳಿದ್ರೆ, ನಮ್ಮ ಆರ್ಕೆ ಸರ್ ಅವರು ಹೇಳ್ತಿದ್ರು, ಈಗ ನಾವು ಹಳ್ಳಿಯಿಂದ ಬಂದವರು, ಹಳ್ಳಿಗಾಡಿಂದ ಬಂದ್ರೆ ಹಳ್ಳಿಗಳಲ್ಲಿ ಒಂದು ಕ್ಲಾಸ್ ರೂಮ್ ಇರ್ತಿರ್ಲಿಲ್ಲ. ಈ ತರ ಒಂದು ಮನೆ ಇದೆ ಅಂದ್ರೆ ಒಂದು ಅಡ್ಡ, 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್, ಬಟ್ ಬೋರ್ಡ್ ಬೇರೆ ಬೇರೆ, ಬಟ್ ಎಲ್ಲ ಒಂದೇ ಕಡೆ ಕೂರಿಸೋರು. ಹಿಂದ್ಗಡೆ 7th ಸ್ಟ್ಯಾಂಡರ್ಡ್ ವರೆಗೂ, 8th ಇಂದ ಹೈಸ್ಕೂಲ್ಗೆ ನಾವು ಬೇರೆ ಕಡೆ ಹೋಗ್ಬೇಕಿತ್ತು. ಆ ಒಂದೇ ಇದರಲ್ಲಿ ಕನ್ನಡ ಮೀಡಿಯಂ 10th ವರೆಗೂ ಓದಿದ್ರೆ, PUC ಬಂದಾಗ ಇಂಗ್ಲಿಷ್ ಮೀಡಿಯಂ ಅಂದ್ರೆ ಏನು ಬರೀರಿ ಬೋರ್ಡ್ ಮೇಲೆ ಅಂತ ಹೇಳಿದಾಗ ಇಂಗ್ಲಿಷ್ ಬರೆದು ಮೀಡಿಯಂ ಬರೆಯಕ್ಕೆ ಬರ್ತಿರ್ಲಿಲ್ಲ. ನನಗೆ ಅನುಭವ ಆಗಿರೋದು, ನನ್ನ ಅನುಭವ. ಅದಾದ್ಮೇಲೆ ನಮ್ಗೆ ಯಾರು ಕೆಲಸ ಕೊಡ್ತಾರೆ? ನಾನು 10th ಓದಿ 11th ಹೋಗಿ ಬಿಟ್ಟೆ. ಯಾಕಂದ್ರೆ ನಮ್ಗೇನು ಅರ್ಥ ಆಗುವಂಥದ್ದು ಇರ್ಲಿಲ್ಲ. ನಾನು ಅದರಲ್ಲಿ ಬೇರೆ ನನ್ನ PCM ಕೊಟ್ಟಿದ್ರು, ನನಗೇನು ಅರ್ಥ ಆಗ್ತಿರ್ಲಿಲ್ಲ. ಆ ಸೈನ್ಸು ಮ್ಯಾಥ್ಸು ಇವೆಲ್ಲ ನಾನು ಅದಕ್ಕೆ ಅಕೌಂಟೆನ್ಸಿ ನನಗೆ ಕಲಿಸ್ಕೊಡೋಕೆ ಸ್ವಲ್ಪ ಅಂತ ಹೇಳಿದೆ. ಯಾಕಂದ್ರೆ ಒಂದೇ ವಿಷಯ ಎರಡೆರಡು ರೀತಿ ಇರ್ತದೆ ಅಂತ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸ್ಪೀಡ್ಗೂ ವೆಲಾಸಿಟಿಗೂ ಒಂದೇ ತರ ಇರ್ತವೆ, ಎರಡು ಹೋಗುವಂಥದ್ದೇ. ವೆಲಾಸಿಟಿ ಏನು ಸ್ಪೀಡ್ ಏನು ಅಂತ ನೀವೆಲ್ಲ ಟೀಚರ್ಸ್ ಇದ್ದೀರಿ. ಇದು ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್, ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್, ಎರಡು ಒಂದೇ ಮೀನಿಂಗ್ ಅಲ್ಲಿ ಇದ್ದಾರೆ. ಅದನ್ನ ತಿಳಿಸುವಂಥದ್ದು ಡೈರೆಕ್ಟ್ ಆಗಿ ಒಬ್ಬ ಟೀಚರ್ ಎದುರುಗಡೆ ಕುಂತು ಮಾತಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇಂಥ ಅಂತ ವಿಷಯಗಳಲ್ಲಿ ನಿಮ್ಗೆ ಏನ್ ಬೇಕೋ ಟೈಪ್ ಮಾಡಿ ಕಲ್ಕೋಬಹುದು ಅಂತ. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಆಗಿನ ಕಾಲದಲ್ಲಿ ಇಂಟರ್ನೆಟ್ ಇರಲಿಲ್ಲ, ಬರೀ ಟೈಪ್ ರೈಟರ್ಸ್ ಇತ್ತು, ಕಂಪ್ಯೂಟರ್ ಇರಲಿಲ್ಲ. ಒಂದು ಡಬ್ಬದಲ್ಲಿ CPU ಮತ್ತೆ ಇದು ಕಂಪ್ಯೂಟರು ತಗೊಂಡು ನಾವು ಅದರಲ್ಲಿ ಕ್ಲಾಸ್ ಹೋಗಿ ಕಲಿತಿದ್ವಿ. ನೋಡಿ, ದೊಡ್ಡ ಚೇಂಜ್ ಎಲ್ಲಿಂದ ಬಂತು ಅಂದ್ರೆ, ಒಂದು 95 ಇಂದ ಈ ಸಾಫ್ಟ್ವೇರ್ಗಳು. ಅವತ್ತೊಂದು ದಿನ 95, 94, 95 ಅಲ್ಲಿ ಒಂದು ದೊಡ್ಡ ಹಬ್ಬ ಕೊಟ್ರೆ ಫ್ಲಾಪಿಗೆ ಹಾಕಿ ತೆಗಿಬೇಕಾಗಿತ್ತು, ನೀವು ಮೆಮೊರಿ ಸ್ಟೋರ್ ಮಾಡಬೇಕಾದ್ರೆ. ಇವತ್ತಿನ ದಿನ 8 MB ನಾವು ತೆಗೆದು ಇಟ್ಕೋಬೇಕಾಗಿತ್ತು. ಇವತ್ತಿನ ದಿನ ಫೋನಲ್ಲಿ 528 600 GB ಬರ್ತಾ ಇದೆ.
25 ಮೂವಿಗಳನ್ನು ನಾವು ಸ್ಟೋರ್ ಮಾಡ್ಕೊಂಡು ಮಿಕ್ಕಿದ ನಮ್ಮ ಕೆಲಸನೂ ನಾವು ಮಾಡ್ಕೊಳ್ಬೋದು. ಇಂಥದ್ದು ಟೆಕ್ನಾಲಜಿ ಬೆಳೀತಾ 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 ಇಂಟರ್ನೆಟ್ ಬಂತು, ಕಂಪ್ಯೂಟರ್ಸ್ ಬಂತು, ಎಂತೆಂಥ ಕಂಪ್ಯೂಟರ್ಸ್ ಬಂತು, ಬದಲಾವಣೆ ಬೇಗ 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 ಆಗ್ತಾ ಇದೆ. ಈಗ ಅದನ್ನೆಲ್ಲ ಬಿಟ್ಟು ಮುಂದೆ ಹೋಗುವಂಥದ್ದು ಯಾರೋ ನೆಟ್ಟಲ್ಲಿ ಪಾಠ ಮಾಡೋ ವಿಷಯ ಅಲ್ಲ. ಸಪೋಸ್ ಏನಾದರೂ ನಾವು ಪಾಠ ಕೇಳಬೇಕಾದ್ರೆ ಯಾವ ಸಬ್ಜೆಕ್ಟ್ ಇಂದ ಕೇಳ್ತೀವಿ ಅನ್ನೋದಲ್ಲ, ಯಾವ ಸಬ್ಜೆಕ್ಟ್ ನಮ್ಗೆ ಬೇಕು ಅನ್ನೋದು ಕಲಿಬೇಕಾದ್ರೆ ಬೇರೆ ಬೇರೆ ಕಲಿಸೋ ಅಂತ ಇನ್ಸ್ಟಿಟ್ಯೂಷನ್ಸ್, ಕಲಿಸೋ ಅಂತ ಈಗ ಬೈಜು ಅಂತ ಅವರೆಲ್ಲ 40, 50, 60, 70 ಸಾವಿರ ರೂಪಾಯಿ ಹೇಳ್ತಾರೆ. 70 ಸಾವಿರ ರೂಪಾಯಿ ಹಳ್ಳಿಯಿಂದ ಹೈಸ್ಕೂಲ್ಗೆ ಬರ್ಬೇಕಾದ್ರೆ ನಮ್ಮ ಆರ್ಕೆ ಸರ್ ಹೇಳ್ತಿದ್ರು 8-10 ಕಿಲೋಮೀಟರ್ ಬರಬೇಕು. ಆ ಇಂಗ್ಲಿಷ್ ಇರ್ತಿರ್ಲಿಲ್ಲ, ಅಷ್ಟು ದೂರ ಟ್ರಾವೆಲ್ ಮಾಡಬೇಕು, ಇಲ್ಲಾಂದ್ರೆ ಅಲ್ಲೊಂದು ರೂಮ್ ತಗೋಬೇಕು, ಓದಬೇಕು. ಆ ಟ್ರಾವೆಲ್ ಅಲ್ಲೇ ಸಮಯ ಹೋಗ್ಬಿಡ್ತದೆ ಹುಡುಗರಿಗೆ. ಅದನ್ನೆಲ್ಲ ಅರ್ಥಕೊಂಡಿದ್ದಂತ ನಮ್ಮ ನಾಗ್ಪಾಲ್ ಸರ್ ಅವರು ಇವತ್ತು ದಿನ ನಾನು ಅಲ್ಲಿ 1,000 ರೂಪಾಯಿ ಪಾಠ ಮಾಡ್ತೀನಿ ಅಂದ್ರೆ ಅದರಷ್ಟು ಸಂತೋಷ. ಇವತ್ತು ದಿನ ಒಬ್ಬ ಮನುಷ್ಯನಿಗೆ ಡಿಗ್ರಿ ತಗೊಂಡೇ ಬದುಕಬೇಕು ಅನ್ನೋದೇನಿಲ್ಲ. ನನ್ನ ಹತ್ರ ಯಾವ ಡಿಗ್ರಿ ಇಲ್ಲ, 10th ಸರ್ಟಿಫಿಕೇಟ್ ಒಂದಿದೆ, ಅದು ಬಿಟ್ಟರೆ ನನಗೆ ಡಿಗ್ರಿ ಇಲ್ಲ. ನಾನು ಪಾರ್ಲಿಮೆಂಟ್ ವರೆಗೂ ಹೋಗಿ ಬಂದಿದ್ದೀನಿ. ಹಂಗಾಗಿ ನಾನು ಅತಿ ಹೆಚ್ಚು ಕ್ವಶನ್ ಕೇಳಿದಂತ ಪಾರ್ಲಿಮೆಂಟೇರಿಯನ್. ನಾನು 94ಕ್ಕೆ ಕಂಪ್ಯೂಟರ್ ಕಲ್ತ್ಕೊಂಡೆ. ನಿಧಾನಕ್ಕೆ ಕಲ್ಕೊಂಡು ಅದರಿಂದನೇ ವಿಷಯಗಳನ್ನು ತಿಳ್ಕೊಳ್ತಾ ಇಮೇಲ್ ಹೆಂಗ್ ಮಾಡಬೇಕು, ಎಕ್ಸೆಲ್ ಹೆಂಗ್ ಮಾಡಬೇಕು, ಇದನ್ನ ಹೆಂಗ್ ಮಾಡಬೇಕು ಎಲ್ಲ ಕಲ್ಕೊಳ್ತಾ ಬಂದೆ. ನಾನು ಈಸಿಯಾಗಿ ನಾನು ಏನು ಶಾಲೆಗೆ ಹೋಗಿ ಕಲಿಬೇಕಾಗಿತ್ತೋ ಅದಕ್ಕಿಂತ ಹೆಚ್ಚಿಗೆ ಕಲ್ತ್ಬಿಟ್ವಿ. ನನಗೆ ಅವತ್ತು ಯಾವುದೋ ಬ್ಯಾಂಕಲ್ಲಿ ಕೆಲಸ ಕೊಡ್ತೀನಿ ಅಂದ್ರು. ಬ್ಯಾಂಕಲ್ಲಿ ಕೆಲಸ ಕೊಡ್ತಿದ್ರೆ ಏನ್ ಕೊಡ್ತೀರ, SLC ಯಾವ್ದು ಕೊಡ್ತಾರೆ, ನಿನ್ಗೆ ಏನ್ ಕೆಲಸ ಬೇಕೇನಪ್ಪ ಅಂದ್ರೆ ಮ್ಯಾನೇಜರ್ ಕೆಲಸ ಕೊಟ್ಟರೆ ಮಾಡ್ತೀನಿ. ಅವ್ರು ಹೇಳಿದ್ರು ಅಟೆಂಡರ್ ಕೆಲಸಕ್ಕಿಂತ ಹೋಗ್ಬೇಕಾಗಲ್ಲವ, ಇದು ನಾವೇ ಅಪಾಯಿಂಟ್ ಮಾಡ್ಬೇಕು, ನಾನು ಅಟೆಂಡರ್ ಮಾಡಲ್ಲಪ್ಪ ಅಂತ ಹೇಳ್ಬಿಟ್ಟ. ಅಂದ್ರೆ ಇವತ್ತು ಆ ಬ್ಯಾಂಕಿನ ಮ್ಯಾನೇಜರ್ಸ್ ಆಗಿರ್ಲಿ, ಚೇರ್ಮನ್ ಆಗಿರ್ಲಿ ಬಂದು ಮಾತಾಡ್ಸ್ಕೊಂಡಿರ್ತಾರೆ. ಆ ಲೆವೆಲ್ ಬೆಳಿಬೇಕಾದ್ರೆ ನಮಗೆ ಈ ಎಜುಕೇಶನ್ ಇಂಪಾರ್ಟೆಂಟ್ ಡಿಗ್ರಿ ಅಲ್ಲ, ಕಾಮನ್ ಸೆನ್ಸ್ ಅನ್ನೋದನ್ನ ನಾನು ಇವತ್ತು ಹೇಳಿ ಬಯಸ್ತೀನಿ. ಆ ಕಾಮನ್ ಸೆನ್ಸ್ ನಾವು ಡಿಗ್ರಿ ಅದನ್ನೇ ಮಾಡ್ಕೋಬೇಕಾಗ್ತದೆ. ಪ್ರತಿಯೊಂದನ್ನು ಕಲಿತಾಗ ನಾವು ಒಂದೊಂದೇ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ, ನನಗೆ ಆರ್ಕೆ ಸರ್ ಹೇಳಿದ್ದು ಈಗ ಸ್ವಲ್ಪ ನೆನಪು ಹೆಂಗಾಯ್ತು ಅಂತ ಹೇಳಿದ್ರೆ, ಒಂದೇ ವಿಷಯ 2 ವಿಷಯಗಳು ಬರ್ತದೆ. ಈಗ ಸೈನ್ಸ್ ಅಲ್ಲಿ ಯಾರು ಸೈನ್ಸ್ ಟೀಚರ್ ಇದ್ದೀರಿ? ಫಿಸಿಕ್ಸ್ ಯಾರಾದ್ರೂ ಇದ್ದೀರಾ? ಹೌದು. ಈಗ n ಸೆಕೆಂಡ್ಗೂ nth ಸೆಕೆಂಡ್ಗೂ ಫಾರ್ಮುಲಾ ಹೇಳ್ಬೇಕಾದ್ರೆ S is equal to ut plus half at square, Sn is equal to u plus half a into 2n minus 1. ಇದು ಕಲ್ತಿದ್ದಲ್ಲ, ಇದು ತಲೆ ಒಳಗೆ ಹತ್ತು ಬಿಡುತ್ತದೆ. ಯಾಕೆ ಅಂತ ಹೇಳಿದ್ರೆ ಇದು ಶಾಲೆಯಲ್ಲಿ ಕಲ್ತಿದ್ದಲ್ಲ, ಈ ರೀತಿ ಕಂಪ್ಯೂಟರ್ ನಾವು ಕಲ್ತಿರುವಂತ ವಿಷಯಗಳು. ಹಂಗಾಗಿ ಈ ಡಿಗ್ರಿಗಿಂತ ಹೆಚ್ಚಿಗೆ ನೀವು ಫಸ್ಟ್ ಬುದ್ಧಿವಂತರಾಗಬೇಕು. ಬುದ್ಧಿವಂತರಾದಾಗ ಈ ತರದ ವಿಷಯಗಳಲ್ಲಿ ಡಿಗ್ರಿ ತಗೊಂಡು, ನಾನೇನಾದ್ರೂ ಅವತ್ತು ಡಿಗ್ರಿ ತಗೊಂಡಿದ್ರೆ ಯಾವ್ದಾದ್ರು ಒಂದು ಕಾಲೇಜ್ಗೆ ಹೋಗಿ ಪಾಠ ಮಾಡ್ತಿದ್ನೇನೋ, ಇಲ್ಲಾಂದ್ರೆ ಒಂದು ಬ್ಯಾಂಕಲ್ಲಿ ಹೋಗಿ ಎಂಪ್ಲಾಯ್ ಆಗ್ತಿದ್ದೆ, ಒಂದು ಎಂಟರ್ಪ್ರೆನರ್ ಆಗ್ತಿರ್ಲಿಲ್ಲ. ಇವತ್ತು ಸಾವಿರಾರು ಜನಕ್ಕೆ ನಾವು ಕೆಲಸ ಕೊಡೋಕ್ಕೂ ಆಗ್ತಿರ್ಲಿಲ್ಲ. ಆದ್ರೆ ಎಲ್ಲರೂ ನೀವು ಓದ್ಬೇಡಿ, ಇವೆಲ್ಲ ನನ್ನ ಲೆಕ್ಕಕ್ಕೆ ಬಂದ್ಬಿಡಿ ಅಂತ ಹೇಳಿ ನಾನು ಹೇಳೋದಿಲ್ಲ. ಆದರೆ ಈ ತರದ ವಿಷಯಗಳಲ್ಲಿ ಜ್ಞಾನ ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬರು ಇವತ್ತು ನಾವು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬರು ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ಕೈಯಲ್ಲಿ ಮೊಬೈಲ್ ಅನ್ನ ಇಟ್ಕೊಂಡೇ ಇರ್ತೀವಿ. ಬೇರೆ ಬೇರೆ
ವಿಷಯಗಳಿಗೆ ನಾವು ಆ ಮೊಬೈಲ್ ಯೂಸ್ ಮಾಡ್ಕೊಳ್ಳೋ ಬದಲು ನಿಮ್ಮ ನಾಲೆಡ್ಜ್ ಅನ್ನು ಬೆಳೆಸ್ಕೊಳ್ಳೋದಕ್ಕೆ ಇಂಥ ಸಿಂಪಲ್ ಲೆಕ್ಚರ್ ಎಗಳನ್ನು ಒಂದು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗೆ ಯಾವ ವಿಷಯ ಬೇಕೋ ಹಾಕ್ಕೊಂಡು ಹೋಗ್ತಾ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನಲ್ಲ, ಇಡೀ ಭಾರತನೇ ಅಲ್ಲ, ಎಂಟೈರ್ ವರ್ಲ್ಡ್ ಅನ್ನ ಅದು ರೂಲ್ ಮಾಡುವಂತ ಒಂದು ಟೆಕ್ನಾಲಜಿ ಆಗಿರೋದ್ರಿಂದ ಒಂದೊಂದು ಮಾಡಬೇಕಾದ್ರೆ ಎಷ್ಟು ಗಿಗಾಬೈಟ್ಸ್ ನಿಮ್ಗೆ ಸ್ಟೋರೇಜ್ ಬೇಕಾಗಿರೋದ್ರಿಂದ ಇವತ್ತಿನ ದಿನ ಆ ಕಡೆಗೆ ದೃಷ್ಟಿ ಹರಿಸಿ ಅಂತೇಳಿ ನಾನು ಮೊನ್ನೆ ಸರ್ಕಾರಗಳಿಗೂ ವಿನಂತಿ ಮಾಡ್ಕೊಂಡಿದ್ದೆ. ಆ ಥರ ವಿಚಾರಗಳನ್ನ ಮಾಡಿ ಇದರಲ್ಲಿ ನೀವು ಸ್ಟೋರೇಜ್ ಮಾಡಬೇಕಾದ್ರೂ ನಿಮ್ಮಲ್ಲಿ ಆ ಸ್ಟೋರೇಜ್ಗಳನ್ನು ಇಡೋದಕ್ಕಾದರೂ ನೀವು ಒಂದು ದೊಡ್ಡ ಆ ಸ್ಟೋರೇಜನ್ನು ನೀವು ಮಾಡ್ಕೊಳ್ಳುವಂಥದ್ದು ಎಷ್ಟು ನಮ್ಮ ಬೇರೆ ಬೇರೆ ಕಡೆ ಇಡ್ಲಿಕ್ಕೆ ಆಗಲ್ಲ ಇದು. ಯಾಕಂದ್ರೆ ಇವತ್ತು 1 ಡಿಗ್ರಿ ನೀವು ಇಟ್ಕೊಂಡಿದ್ದೀರಿ, ಮುಂದಿನ ದಿನಗಳಲ್ಲಿ ಎಲ್ಲ ಒಂದು 10ನೇ ಕ್ಲಾಸ್ಗೆ ಇಟ್ಕೊಂಡಿದ್ದೀರಿ, 10th ಸ್ಟ್ಯಾಂಡರ್ಡ್ ಅಂತ ಹೇಳ್ತಿದ್ರೆ ಇರ್ತಾನೆ. ಆ 10th ಇಂದ ನೀವು ಡಿಗ್ರಿವರೆಗೂ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಬೇರೆ ಬೇರೆ ಡಿಗ್ರಿಗಳನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕಾದ್ರೆ ನಮಗೆ ಆವತ್ತು ದಿನ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಪರ್ಸನ್ ಅಲ್ಲಿ ನಿಂತ್ಕೊಂಡು ಆನ್ಸರ್ ಮಾಡುವಂಥದ್ದು, ಟೀಚ್ ಮಾಡುವಂಥದ್ದು ಇರೋದ್ರಿಂದ ನಾಗಪಾಲ್ ಸರ್ ಅವರಿಗೆ ನಾನು ಮುಂದಿನ ದಿನಗಳಲ್ಲಿ ಇದನ್ನು ಬೆಳೆಸ್ತಾರೆ. ಯಾಕಂದ್ರೆ ಅವ್ರಿಗೆ ಛಲ ಇದೆ. ಯಾಕಂದ್ರೆ ನಾನು ಅವರು ಭಾರಿ ಸ್ನೇಹಿತರು ಎಷ್ಟೋ ವರ್ಷಗಳಿಂದ. ಆದರೆ ಅವರೊಟ್ಟಿಗೆ ನನಗೆ ಭಾರಿ ಇಷ್ಟ ಆಗ್ತದೆ, ಅಷ್ಟು ನಾಲೆಡ್ಜ್ ಇರುವಂಥ ವ್ಯಕ್ತಿ. ಇಂಥ ಇನ್ಸ್ಟಿಟ್ಯೂಷನ್ ಬೆಳೆಸಿ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಲ್ಲೆಲ್ಲ ನಿಮಗೆ ಗೊತ್ತಿದೆ. ಇವತ್ತು ನಾನು ಇವತ್ತು ಹೇಳಬೇಕಾದ್ರೆ ಕೃಪಾನಿಧಿಯಲ್ಲಿ ಬೇರೆ ಬೇರೆ ರೀತಿ 90% ತಗೊಂಡು ಅವ್ರನ್ನ ರ್ಯಾಂಕ್ ಮಾಡೋಕೆ ಹೋಗ್ಲಿಲ್ಲ. ಅವರ ಟೀಚರ್ಗಳಿಗೆ ನಾನು ಆಭಾರಿ ಆಗ್ತೇನೆ. ಯಾಕಂದ್ರೆ ರಾತ್ರಿ ಸಾಯಂಕಾಲ 6 ಗಂಟೆ ಆದರೂ ಅವ್ರನ್ನ ಆಚೆ ಕಳಿಸ್ದೆ ಒಬ್ಬ 2nd ಕ್ಲಾಸಲ್ಲಿ ಬಂದಿರುವಂಥವ್ರು, 3rd ಕ್ಲಾಸಲ್ಲಿ ಬಂದಿರುವಂಥವ್ರನ್ನ 1st ಕ್ಲಾಸಲ್ಲಿ ತಗೊಂಡು ಹೋಗುವಂಥ ಟೀಚರ್ಸ್ ಆ ಸ್ಕೂಲಲ್ಲಿ ಇರೋದ್ರಿಂದ ಟೀಚರ್ಸ್ ಅವರ ಕಮಾಂಡರ್ ಆಗಿರ್ತಕ್ಕಂಥ ನಮ್ಮ ನಾಗಪಾಲ್ ಸರ್ ವಂದಿಸಿ ಈ ಆ್ಯಪನ್ನು ಸಹ ಅವರು ಅದೇ ರೀತಿ ಮೇಲೆ ತಗೊಂಡೋಗ್ತಾರೆ, ಒಳ್ಳೆ ವಿದ್ಯಾಭ್ಯಾಸ ನಾವು ಕೊಡ್ತಾರೆ ಅನ್ನೋ ನಂಬಿಕೆ ಇಟ್ಟುಕೊಂಡು ನಾವು ಇಡೀ ರಾಜ್ಯಕ್ಕೆ ಅಲ್ಲ ಭಾರತಕ್ಕೆ ತಿಳಿಸ್ಬೇಕಾಗ್ತದೆ. ಅವರ ಆ್ಯಪ್ ಅನ್ನು ಯೂಸ್ ಮಾಡಿ ಅನ್ನೋದನ್ನ ನಾನು ತಿಳಿಸ್ತಾನೆ. ಒಂದೆರಡು ಮಾತು ಕಳಿಸ್ತೀನಿ. ಜೈ ಜೈ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, CN ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, ಡಿ ರವಿಶಂಕರ್ KR ನಗರ ಕ್ಷೇತ್ರ, KH ಪುಟ್ಟಸ್ವಾಮಿ ಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, GD ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ.